ಇಂದು ಮಾನ್ಯರ ಮಸಲವಾಡ ಎಂದು ಕರೆಯುವ ಈ ನೆಲ ಒಮ್ಮೆ ಕೇವಲ ಗೊಲ್ಲರಹಟ್ಟಿ ಮಾತ್ರವಾಗಿತ್ತು. ದಟ್ಟವಾದ ಅಗಸಿಯ ಪೆಳೆ, ಅರಣ್ಯದ ಮೌನ. ಆ ಮೌನ ಕೇವಲ ನಿಶ್ಶಬ್ದವಲ್ಲ, ಅದು ಒಂದು ನಿರೀಕ್ಷೆ, ಒಂದು ದೈವಿಕ ಸ್ಪಂದನೆಯ ನಿರೀಕ್ಷೆ. ಆ ಮೌನದೊಳಗೆ ಒಂದು ದೈವಿಕ ವಿಧಿ ಮಲಗಿತ್ತು. ಸಮಯ ಕೆಟ್ಟಾಗ, ಮನುಷ್ಯರಲ್ಲಿ ಅಹಂಕಾರ ಮಿತಿಮೀರಿದಾಗ, ಅಧರ್ಮ ಅಟ್ಟಹಾಸ ಮಾಡಿದಾಗ, ಭೂಮಿಯ ಅಳಲು ಆಕಾಶ ತಲುಪಿದಾಗ ಆ ಪರಶಿವ ಸುಮ್ಮನೆ ಕುಳಿತಿರೋದಿಲ್ಲ. ಅವನ ಕಣ್ಣುಗಳಲ್ಲಿ ಕಿಡಿ ಹೊತ್ತಿಕೊಳ್ಳುತ್ತದೆ, ಅವನ ಜಟೆಯಲ್ಲಿ ಗಾಳಿ ಗರ್ಜಿಸುತ್ತದೆ, ಅವನ ತ್ರಿನೇತ್ರದಿಂದ ಅಗ್ನಿ ಹೊಮ್ಮುತ್ತದೆ. ರೌದ್ರ, ಉಗ್ರ, ಅಜೇಯ. ಅವನು ತನ್ನದೇ ಶಕ್ತಿಯನ್ನು ಭೂಮಿಗೆ ಇಳಿಸ್ತಾನೆ. ಕತ್ತಲಾವರಿಸಿದ್ದ ಆ ಕಾಡಿನಲ್ಲಿ, ಅರಣ್ಯದ ಹೃದಯ ಭಾಗದಲ್ಲಿ ಒಂದು ದಿವ್ಯ ಜ್ಯೋತಿ ಹೊತ್ತಿಕೊಳ್ಳುತ್ತದೆ. ಮಣ್ಣು ಕಂಪಿಸುತ್ತದೆ, ಮರಗಳು ನಡುಗುತ್ತವೆ, ಗಾಳಿ ದಿಕ್ಕು ತೋಚದೆ ಓಡುತ್ತದೆ. ಆ ಜ್ಯೋತಿಯಿಂದ ಹೊರಹೊಮ್ಮಿದ ದೈವಿಕ ರೂಪ, ಅದು ಕೇವಲ ರೂಪವಲ್ಲ, ಅದು ಶಕ್ತಿ, ಅದು ಧರ್ಮದ ಸಂಕೇತ. ಆ ಶಕ್ತಿಯ ಉದ್ಭವವೇ ನಮ್ಮ ಮಸಲವಾಡದ ಆತ್ಮ. ಇದು ಕೇವಲ ಒಂದು ಊರು ಹುಟ್ಟಿದ ಕಥೆಯಲ್ಲ, ಇದು ಅಧರ್ಮದ ಮೇಲೆ ಧರ್ಮದ ಜಯದ ಕಥೆ, ಕತ್ತಲೆಯ ಮಧ್ಯೆ ಹೊತ್ತಿಕೊಂಡ ದೈವ ಜ್ವಾಲೆಯ ಕಥೆ, ನಮ್ಮ ಮಸಲವಾಡ ಮಣ್ಣಲ್ಲಿ ಅಡಗಿದ್ದ ದೈವಿಕ ಶಕ್ತಿಯ ಉದ್ಭವದ ಕಥೆ.